ದಿನಕ್ಕೆ ನೀವು ಹೆಂಗೆ ಹೋದ್ರೂ ಕೂಡ 2,500 3,000 ರೂಪಾಯಿ ನೀವು ಸಂಪಾದನೆ ಮಾಡ್ಕೋಬಹುದು ಸರ್. ಸರ್, ಈ ಎಂಬ್ರಾಯ್ಡ್ರಿ ಬಿಸ್ನೆಸ್ ನೀವು ಸಿಟಿಲೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ ಸರ್. ನೀವು ಹಳ್ಳಿಲೂ ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ನೀವು ಮನೆ ಕೆಲಸದ ಜೊತೆಗೆ ಸರ್ ಎಂಬ್ರಾಯ್ಡ್ರಿ ಮಿಷನ್ ಇಟ್ಕೊಂಡು ನೀವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋಬಹುದು ಸರ್. ಸರ್, ನಮ್ಮ ತ್ರಿಬಲ್ ಆರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಫೋಟೋನ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ನೀವು ದೂರದಿಂದ ನೋಡಿದ್ರೆ ಥ್ರೆಡ್ ವರ್ಕ್ ಅಂತ ನಿಮ್ಗೆ ಅನ್ಸೋದಿಲ್ಲ ಸರ್, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ನೀವು ಪುನೀತ್ ರಾಜ್ಕುಮಾರ್ ಫೋಟೋಸ್ ಆಗಿರ್ಬೋದು ಸರ್, ಫೋಟೋ ಆಗಿರ್ಬೋದು ಸರ್. ಇದ್ರ ಜೊತೆಗೆ ದೇವ್ರ ಫೋಟೋ ಕೂಡ ನಾವು ಮಾಡ್ಬೋದು ಸರ್ ನಮ್ಮ ಮಿಷಿನಲ್ಲಿ. ಸರ್, ಬೇಕು ಅಂತ ಅಂದರೆ ಕಸ್ಟಮರ್ಗೆ ಕಸ್ಟಮೈಸ್ ಕೂಡ ನಾವು ಮಾಡ್ಕೊಡ್ತೀವಿ ಸರ್. ಸರ್, ಈ ಬಿಸ್ನೆಸ್ನ ನಿಮಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಓದಿರಲೇಬೇಕು ಅಂತ ಏನಿಲ್ಲ ಸರ್. ಓದಿಲ್ದವರು ಕೂಡ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ. ಯಾಕಂದರೆ ನಮ್ಮಲ್ಲಿ ನಿಮಗೆ ಫ್ಯೂಚರ್ಸ್ ನೀವು ನೋಡ್ಬೋದು. ನಮ್ಮ ಫ್ಯೂಚರ್ಸಲ್ಲಿ ನಿಮ್ಗೆ ಜಸ್ಟ್ 4 ಆಪ್ಷನ್ಸ್ನ ಕೊಡ್ತಾ ಇದ್ದೀವಿ ಸರ್ ನಾವು ಅಷ್ಟೇ. 4 ಆಪ್ಷನ್ಸ್ನ ನೀವು ತಿಳ್ಕೊಂಡ್ರೆ ಸಾಕು ಸರ್. ನಮ್ಮ ಎಂಬ್ರಾಯ್ಡ್ರಿ ಮಿಷನ್ ನೀವು ರನ್ ಮಾಡ್ಕೋಬೋದು ಸರ್. ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಎಂಬ್ರಾಯ್ಡ್ರಿ ಕೂಡ ಮಾಡ್ಕೋಬೋದು ಸರ್. ನೋಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಬಿಯರ್ದು ಸರ್ ಇದು ಚಿತ್ರ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಬೀಡ್ಸ್ ವರ್ಕು ಸರ್. ನಮ್ಮ ಮಿಷನಲ್ಲಿ ನೀವು ಬೀಡ್ಸ್ ಆಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು, ಕಾರ್ಡಿಂಗ್ ಆಗಿರ್ಬೋದು ಎಲ್ಲನೂ ನೀವು ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೋಬೋದು ಸರ್. ಕಟ್ ವರ್ಕು ಸರ್. ಇದು ಟ್ರೆಂಡಿಂಗಲ್ಲಿ ನಡೀತಾರೆ ಎಲ್ಲ ಡಿಸೈನ್ಸ್ ಕೂಡ ನಾವು ಮಾಡ್ಕೋಬೋದು ಸರ್. ಇದು ಬಂದ್ಬಿಟ್ಟು ಸರ್ ನಿಮಗೆ ಮಲ್ಟಿ ಕಲರ್ ಅಂತ ಆರ್ಗ್ಯಾನ್ಸಾ ಕ್ಲಾತ್ ಸರ್. ಇಷ್ಟು ತೆಳುವಾಗಿರೋ ಬಟ್ಟೆ ಮೇಲೂ ಕೂಡ ನೀವು ಮಾಡ್ಕೋಬೋದು ಸರ್. ಸರ್, ಫುಲ್ ಕ್ಯಾಶಲ್ಲೇ ಕೊಟ್ಟು ತೊಗೋಬೇಕು ಅಂತ ಏನಿಲ್ಲ ಸರ್, ಯಾಕಂದರೆ ಎಲ್ಲ ಅಷ್ಟು ಕ್ಯಾಶ್ ಇಟ್ಕೊಂಡಿರಲ್ಲ. ಸೊ ಈ EMI ಬೇಕು ಅಂತಂದರೆ ನಮ್ಮ ಕಂಪ್ನಿ ಕಡೆಯಿಂದಲೇ ಕೊಡ್ತೀವಿ. ಬ್ಯಾಂಕ್ ಕಡೆಯಿಂದ ಅಪ್ಲೈ ಮಾಡ್ಕೋತೀವಿ ಅಂತ ಅಂದರೆ ಮಹಿಳೆಯರಿಗೋಸ್ಕರ ಮುದ್ರಾ ಯೋಜನೆ ಇದೆ, PMAG ಯೋಜನೆ ಇದೆ, ಮತ್ತು ವಿಶ್ವಕರ್ಮ ಯೋಜನೆ ಕೂಡ ಇದೆ ಸರ್. ನೀವು ಬ್ಯಾಂಕ್ ಕಡೆಯಿಂದ ಹೋಗಿ ಅಪ್ಲೈ ಮಾಡ್ಕೋಬೋದು ಸರ್. ನಮ್ಮ ಎಂಬ್ರಾಯ್ಡ್ರಿ ಮಿಷಿನನ್ನು ತ್ರಿಬಲ್ ಆರ್ ಎಂಬ್ರಾಯ್ಡ್ರಿಯಿಂದನೇ ಏನಕ್ಕೋಸ್ಕರ ಪರ್ಚೇಸ್ ಮಾಡಬೇಕು ಸರ್? ಏನು ಪರ್ಚೇಸ್ ಮಾಡಬೇಕು ಅಂದರೆ ಇಡೀ ಭಾರತದಲ್ಲಿ ಯಾರು ಕೊಡದೇ ಇರೋ ಅಂಥ ಆಫರ್ನ ನಾವು ಕೊಡ್ತಾ ಇದ್ದೀವಿ ಸರ್. ಏನಪ್ಪ ಅಂತಂದರೆ 1 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀವಿ ಸರ್. 3 ಇಯರ್ಸ್ ಫ್ರೀ ಸರ್ವಿಸ್ನ ಕೊಡ್ತಾ ಇದ್ದೀವಿ ಸರ್ ನಾವು ನಿಮಗೆ. ನಮ್ಮೂರಲ್ಲೇ ಪಕ್ಕದಲ್ಲಿ ಅವರು ಸಂಧ್ಯಾ ಅಂತ ಪರ್ಚೇಸ್ ಮಾಡಿ ಅವರು ಮಾಡ್ತಾ ಇದ್ರು. ಹೇಗೆ ಬಿಸ್ನೆಸ್ ಮಾಡ್ತಿದ್ದಾರೆ? ಚೆನ್ನಾಗಿ ಆಗ್ತಾ ಇದೆ. ಓಕೆ, ಅವ್ರು ನೋಡ್ಬಿಟ್ಟು ನಮಗೂ ತಗೋಬೇಕು ಅನಿಸ್ತು, ಅದಕ್ಕೆ ನಾವು ಬಂದ್ವಿ. ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸರ್. ನಮ್ಮ ಶಾಪ್ ನೇಮ್ ಬಂದ್ಬಿಟ್ಟು ತ್ರಿಬಲ್ ಆರ್ ಅಂತ ಸರ್. ನಮ್ಮ ತ್ರಿಬಲ್ ಆರ್ ಕಂಪ್ನಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ 15 ಇಯರ್ಸ್ ಆಗಿದೆ. ಬ್ಯಾಂಗ್ಳೂರಲ್ಲಿ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಅಂದರೆ ಬೇಗೂರು ರೋಡ್ ಬೊಮ್ಮನಹಳ್ಳಿಲಿ ಬರುತ್ತೆ ಸರ್. BBMP ಆಪೋಸಿಟ್ ಎದುರುಗಡೆನೇ ಬರುತ್ತೆ. ನೀವು ಬಂದುಬಿಟ್ಟು ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸರ್ BBMP ರೋಡಲ್ಲಿ. ಸರ್, ನೀವು ಈ ಮಿಷಿನ್ ಇಟ್ಕೊಂಡು ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಅಂದರೆ ಬ್ಲೌಸಿಗೆ ಆಗಿರ್ಬೋದು, ಬ್ಲೌಸ್ ಬಿಸ್ನೆಸ್ ಮಾಡ್ಬೋದು. ಸ್ಯಾರಿಗೆ ಬಾರ್ಡರ್ಸ್ಗಳೆಲ್ಲ ಈಗ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಸ್ಯಾರಿ ಬಾರ್ಡರ್ಸ್ ಹಾಕೋಬೋದು, ಲೋಗೋಸ್ ಹಾಕೋಬೋದು ಶೈಲ್ಸ್ಗೆಲ್ಲ, ಮತ್ತು ಕ್ಯಾಪ್ಸಿಗೆ ಹಾಕೋಬೋದು. ತುಂಬಾ ಉಪಯೋಗ ಇದೆ ಸರ್ ನಮ್ಮ ಮಿಷಿನಲ್ಲಿ. ನೀವು ಯಾವ ಥರ ಫ್ಯಾಷನ್ ಇಂಡಸ್ಟ್ರಿ ಯಾವ್ಯಾವ ಥರ ಮೂವ್ ಆಗ್ತಾ ಇರುತ್ತೋ ಅದಕ್ಕೆಲ್ಲ ನಮ್ಮ ಮಷಿನಲ್ಲಿ ನೀವು ಹಾಕೋಬೋದು ಸರ್, ಯೂಸ್ ಮಾಡ್ಕೋಬೋದು. ಈ ಮಿಷಿನ್ನ ಇಟ್ಕೊಂಡು ಹೆಣ್ಮಕ್ಳು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಸಿಟಿಲೇ ಮಾಡಬೇಕಾ, ಇಲ್ಲ ಅಂತ ಅಂದರೆ ಹಳ್ಳಿಗಳಲ್ಲೂ ಕೂಡ ಮಾಡ್ಬೋದಾ? ಸಿಟಿನೇ ಇರಬೇಕು, ಹಳ್ಳಿನೇ ಇರಬೇಕು ಅಂತ ಏನಿಲ್ಲ ಸರ್. ಸಿಟಿಲೂ ಕೂಡ ಫ್ಯಾಷನ್ ಮಾಡ್ತಾರೆ, ಹಳ್ಳಿಲೂ ಕೂಡ ಫ್ಯಾಷನ್ ಮಾಡ್ತಾರೆ. ಫ್ಯಾಷನ್ ಅಂತಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮದು ಜೀವನದಲ್ಲಿ ಅದು ಫ್ಯಾಷನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರನೇ ನೀವು ಹಳ್ಳಿಲಾದ್ರೂ ಇಟ್ಕೋಬೋದು ಈ ಮಿಷಿನ್ನ, ಸಿಟಿಯಲ್ಲಿ ಕೂಡ ಇಟ್ಕೊಂಡು ನೀವು ರನ್ ಮಾಡ್ಕೋಬೋದು ಸರ್. ಮ್ಯಾಮ್, ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಪೇಸಿಗೆ ಎಷ್ಟು ಆಕ್ಯುಪೈ ಆಗುತ್ತೆ ಸರ್? ಸ್ಪೇಸ್ ಅಂದರೆ ನಿಮ್ಗೆ ನೋಡ್ಬೋದು ಮಷಿನ್ ಎಷ್ಟು ಬಾಡಿ ಸ್ಲಿಮ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ 5x5 ಆದರೆ ಇಂಚಸ್ ಸಾಕು ಸರ್ ಇದು. ಓಕೆ ಮ್ಯಾಮ್, ರಾ ಮೆಟೀರಿಯಲ್ಸ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ತೀರಾ ಸರ್? ರಾ ಮೆಟೀರಿಯಲ್ಸ್ ಅಂದರೆ ನಮ್ಮ ಮಿಷಿನ್ ತೊಗೊಂಡ್ರೆ ನಮ್ಮ ಕಂಪ್ನಿಲೇ ಸಿಗುತ್ತೆ ಸರ್. 1000ವರೆಗೂ ನೀವು ಆರ್ಡರ್ನ ಪ್ಲೇಸ್ ಮಾಡಿದರೆ ಕೊರಿಯರ್ ಚಾರ್ಜ್ ಫ್ರೀ ಇರುತ್ತೆ ಸರ್. ಓಕೆ, ನಿಮ್ಮ ಒಂದು ತ್ರಿಬಲ್ ಆರ್ ಅಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ಸ್ಗಳಲ್ಲಿ ಮ್ಯಾಮ್ ಎಷ್ಟು ಮಾಡಲ್ಸ್ಗಳು ಬರುತ್ತೆ ಸರ್? ನಮ್ಮಲ್ಲಿ 5 ಟೈಪ್ಸ್ ಆಫ್ ಮಾಡಲ್ ಇದೆ ಸರ್. ಒಂದು ಬೇಸಿಕ್ ಮಾಡಲ್ ಇದೆ, ಕ್ಲಾಸಿಕ್ ಮಾಡಲ್ ಇದೆ, ಬಟರ್ಫ್ಲೈ ಮಾಡಲ್ ಇದೆ, ಮತ್ತು ಫ್ಯೂಚರ್ ಮಾಡಲ್ ಇದೆ, ಮತ್ತು ಡಬಲ್ ಹೆಡೆಡ್ ಮಾಡಲ್ ಇದೆ ಸರ್. ಸರ್, ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಬಟರ್ಫ್ಲೈ ಮಾಡಲು ಸರ್. ನಿಮಗೆ ಇದರಲ್ಲಿ 12 ನೀಡಲ್ಸ್ ಸಿಗುತ್ತೆ, ನೋಡ್ಬೋದು ನೀವು. 12 ನೀಡಲ್ಸ್ ಇದ್ದಾವೆ. ನಿಮಗೆ ಆಟೋಮೆಟಿಕ್ ಸ್ಟಿಚಿಂಗ್ ಇದೆ ಸರ್, ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ. ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು ನಿಮಗೆ 20x32 ಫ್ರೇಮ್ ಸೆಟ್ ಸಿಗುತ್ತೆ ಸರ್ ನಿಮ್ಗೆ ಇದರಲ್ಲಿ. ನೀವು ಇನ್ ಕೇಸ್ ನಿಮ್ಗೆ ಇನ್ ಫ್ಯೂಚರಲ್ಲಿ ನೀವು ಫ್ರೇಮ್ ಸೆಟ್ನ ನೀವು ಚೇಂಜ್ ಮಾಡ್ಕೋಬೋದು ಅಂತಂದರೆ ಈ ಮಾಡಲ್ ನೀವು ಚೇಂಜ್ ಮಾಡ್ಕೋಬೋದು ಸರ್. ಮ್ಯಾಮ್, ಈ ಒಂದು ಬಟರ್ಫ್ಲೈ ಮಾಡೋದ್ರಲ್ಲಿ ಏನನ್ನೆಲ್ಲ ಎಂಬ್ರಾಯ್ಡ್ರಿ ಮಾಡ್ಕೊಬೋದು ಸರ್? ಏನೇನೆಲ್ಲ ಮಾಡ್ಕೋಬೋದು ಅಂದರೆ ಬ್ಲೌಸಿಗೆ ಆಗಿರ್ಬೋದು, ಸ್ಯಾರಿಗಾಗಿರ್ಬೋದು, ಕುರ್ತಾಸ್ಗಾಗಿರ್ಬೋದು, ಶೈಲ್ಗಾಗಿರ್ಬೋದು, ಮತ್ತು ಕ್ಯಾಪ್ಸ್ಗಳಾಗಿರ್ಬೋದು, ಮತ್ತು ಫೋಟೋ ಎಂಬ್ರಾಯ್ಡ್ರಿ ಕೂಡ ನೀವು ಮಾಡ್ಕೋಬೋದು ಸರ್. ಓಕೆ ಮ್ಯಾಮ್, ಜಸ್ಟ್ ಅಲ್ಲೊಂದಿರೋ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಸೆಟ್ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ ಸರ್. ಇನ್ನು ನೋಡ್ತಾ ಇರ್ಬೋದು ಈ ಸಿಸ್ಟಮ್ ಬೇರೆ ಇದೆ, ನಾವು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಕೆಲವರು ಅನ್ಕೋತಾ ಇರ್ತಾರೆ. ಜಸ್ಟ್ 4 ಆಪ್ಷನ್ಸ್ ಇರುತ್ತೆ ಸರ್ ಎಲ್ಲದರಲ್ಲೂ. ನಾವೊಂದು ಡಿಸೈನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡ್ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆದಮೇಲೆ ಕಲರ್ ಸೆಟ್ಟಿಂಗು ಸರ್. ಕಲರ್ ಸೆಟ್ ಅದೆಲ್ಲ ನಮಗೆ ಯಾವ ಥರ ಸ್ಯಾರೀಸ್ಗಾಗಿರ್ಬೋದು, ಸ್ಯಾರಿ ಎಷ್ಟು ಕಲರ್ಸ್ ಬಂದಿರುತ್ತೆ ನೋಡ್ಕೋಬೇಕು. ಸ್ಯಾರಿ ಕಲರ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನಾರ ಕೊಟ್ಕೋಬೋದು. ಇಲ್ಲಾಂದರೆ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ಕಲರ್ನ ಕೊಟ್ಕೋಬೋದು ಸರ್. ಇನ್ನು 4ನೇ ಆಪ್ಷನಿಗೆ ಬಂತ ಅಂದರೆ ನಮಗೆ ಡಿಸೈನ್ ಯಾವುದು ತೊಗೊಂಡಿದ್ದೀವಿ ಅಂತ ಕಾಣಿಸ್ತಾ ಇರುತ್ತೆ. ಪ್ರೈಸ್ ಮಾಡಿಬಿಟ್ಟು ಬ್ಯಾಕ್ ಬಂದು ಸ್ಟಾರ್ಟ್ ಬಟನ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ ಸರ್. ನೋಡ್ಬೋದು ನೀವೀಗ ಸರ್. ನೆಕ್ಸ್ಟ್ ಮಾಡಲ್ ಅಂದರೆ ನಿಮಗೆ ಡಬಲ್ ಹೆಡ್ ಮಾಡಲ್ ಸಿಗುತ್ತೆ ಸರ್. ಮ್ಯಾಮ್, ಆ ಮಿಷಿನ್ಗೂ ಈ ಮಿಷಿನ್ಗೂ ಏನು ವ್ಯತ್ಯಾಸ ಇದೆ ಸರ್? ಆ ಮಷಿನ್ಗೂ ಈ ಮಿಷಿನ್ಗೂ ನಿಮಗೆ ನೋಡೋದ್ರಲ್ಲೇ ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್. ಆ ಮಷಿನಲ್ಲಿ ನಿಮಗೆ ಸಿಂಗಲ್ ಹೆಡ್ ಆಗಿತ್ತು, ಈ ಮಾಡಲ್ ನಿಮಗೆ ಡಬಲ್ ಹೆಡ್ ಕಾಣಿಸ್ತಾ ಇದೆ. ಮತ್ತು ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೈಜ್ ಜಾಸ್ತಿ ಇದೆ, ನಿಮಗೆ ಸ್ಪೇಸ್ ಎಷ್ಟು ಬೇಕು ಅಂತ ನೀವು ಅನ್ಕೋತಾ ಇರ್ಬೋದು. ಸ್ಪೇಸ್ ಏನು ಜಾಸ್ತಿ ಬೇಡ ಸರ್, ನಿಮಗೆ 5x7 ಇದ್ರೆ ಸಾಕು ಸರ್ ಇದಕ್ಕೆ ಸ್ಪೇಸು.
ಓಕೆ. ಆ ಮಿಷಿನ್ಗೂ ಈ ಮಿಷಿನ್ಗೂ ಡಬಲ್ ಹೆಡ್ ಏನು ವ್ಯತ್ಯಾಸ ಬರುತ್ತೆ? ಸರ್ ಆ ಮಿಷಿನ್ಗೂ ಈ ಮಿಷಿನ್ಗೂ ಏನು ವ್ಯತ್ಯಾಸ ಅಂದ್ರೆ ನಿಮ್ಗೆ ಅದರಲ್ಲಿ ಸಿಂಗಲ್ ಹೆಡ್ ಅದು ಒಂದೇ ಇಮೇಜ್ನ ಪಂಚ್ ಮಾಡುತ್ತೆ. ಅಂದ್ರೆ ಲೈಕ್ ಸ್ಲೀವ್ಸ್ ಆಗಿರ್ಬೋದು, ಸ್ಲೀವ್ಸ್ ನಾವು ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಪಂಚ್ ಮಾಡ್ಕೋಬಹುದು ಸರ್. ಬಟ್ ಇದ್ರಲ್ಲಿ ಆ ಥರ ಅಲ್ಲ, ಎರಡು ಸ್ಲೀವ್ ನೀವು ಅಟ್ ಎ ಟೈಮ್ ಇದ್ರಲ್ಲಿ ಪಂಚ್ ಮಾಡ್ಕೋಬಹುದು ಸರ್. ಓಕೆ. ಟೈಮ್ ಸೇವರ್ ಆಗುತ್ತೆ ಸರ್. ಅದ್ರಲ್ಲಿ 1/2 hour ಆಗೋದು, ಇದ್ರಲ್ಲಿ 1 hour ಜಲ್ದಿ ಆಗುತ್ತೆ ಸರ್. ಅದ್ರಲ್ಲಿ 1/2 hour ಆಗೋದು, ಇದ್ರಲ್ಲಿ 1 hour ಅಲ್ಲಿ ಜಲ್ದಿನೇ ಆಗೋಗುತ್ತೆ. ಅದನ್ನ 1 by 1 ಅಂದ್ರೆ 1/2 hour ಒಂದು ಸ್ಲೀವ್ಸ್ಗೆ, ಇನ್ನೊಂದು 1/2 hour ಒಂದು ಸ್ಲೀವ್ಸ್ಗೆ 1 hour ತಗೊಳುತ್ತೆ. ಬಟ್ ಇದು 1/2 hour ಅಲ್ಲಿ ನಿಮಗೆ ಜಲ್ದಿ ಮುಗಿಸ್ಕೊಡುತ್ತೆ ಸರ್. ಸರ್ ಎಲ್ಲ ಮಾಡಲ್ ಫ್ಯೂಚರ್ ನಮಗೆ ಒಂದೇ ತರ ಇರುತ್ತೆ ಸರ್. ನೀವು ನೋಡ್ಕೋಬಹುದು, ಇದರಲ್ಲಿ 12 ನೀಡಲ್ಸ್ ಇದೆ, ಇದರಲ್ಲಿ 12 ನೀಡಲ್ಸ್ ಇದೆ. ಸೇಮ್ ಫ್ಯೂಚರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ 4 ಆಪ್ಷನ್ಸ್ ಬರುತ್ತೆ ಸರ್. ಓಕೆ. 4 ಆಪ್ಷನ್ಸ್ ಇರುತ್ತೆ. ಸೇಮ್ ಒಂದೇ ನೀವು ಕಲ್ತ್ಕೊಂಡ್ರೆ ಸಾಕು ಸರ್. ಇದು ಫಸ್ಟ್ ಸೇಮ್ ಆಪ್ಷನ್ಸ್ ಎಲ್ಲ ಫ್ಯೂಚರ್ಸ್ ಎಲ್ಲ ಸೇಮ್ ಇರುತ್ತೆ ಸರ್. ಓಕೆ. ಬಟ್ ನಿಮ್ಗೆ ಇದ್ರ ಫ್ರೇಮ್ ಸೆಟ್ ನಿಮ್ಗೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಸರ್. 20 by 32 ಇದೆ, ಇದು 20 by 36 ಇದೆ ಸರ್ ನಿಮಗೆ. ಓಕೆ. ನೆಕ್ಸ್ಟ್ ಮಾಡೆಲ್ ಯಾವ್ದಿದೆ ಮ್ಯಾಮ್? ಸರ್ ಇದು ಮಾಡೆಲ್ ಬಂದ್ಬಿಟ್ಟು ನಿಮಗೆ ಕ್ಲಾಸಿಕ್ ಮಾಡೆಲ್ ಸರ್. ಓಕೆ. ಇದೆಲ್ಲ ಸೇಮ್ ಸರ್. ಫ್ಯೂಚರ್ಸ್ 12 ನೀಡಲ್ಸ್ ಬರುತ್ತೆ ನಿಮಗೆ. ಬ್ಯಾಕ್ ಫ್ರಂಟ್ ನೀವು ಒಂದೇ ಫ್ರೇಮ್ ಸೆಟ್ ಅಲ್ಲಿ ನೀವು ಹಾಕೋಬಹುದು ಸರ್. ಫ್ರೇಮ್ ಸೆಟ್ ಬಂದ್ಬಿಟ್ಟು ನಿಮಗೆ 20 by 32 ಫ್ರೇಮ್ ಸೆಟ್ ಸಿಗುತ್ತೆ ಸರ್ ನಿಮಗೆ. ಮ್ಯಾನುವಲ್ ಅಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತ ಅಂದ್ರೂ ಮಾಡ್ಕೋಬಹುದು ಸರ್. ಆಟೋಮೆಟಿಕ್ ಆಗಿ ಇಟ್ಟು ನೀವು ಮಾಡ್ತೀನಿ ಅಂದ್ರೂ ಮಾಡ್ಕೋಬಹುದು ಸರ್. ಮ್ಯಾಮ್ ಇವಾಗ ಏನಾಗಿರುತ್ತೆ, ಒಂದು ಡಿಸೈನ್ ಸೆಟ್ ಮಾಡಿ ಹೋಗಿರ್ತಾರೆ, ಏನೋ ಬೇರೆ ಒಂದು ವರ್ಕ್ ಇರುತ್ತೆ, ಆ ಡಿಸೈನ್ ಸೆಟ್ ಮಾಡಿ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತಾ, ಇಲ್ಲ ಏನಾದರೂ ಚೇಂಜಸ್ ಏನಾದರೂ ಆಗ್ಬೋತಾ? ಇಲ್ಲ ಸರ್, ನೀವು ಒಂದ್ಸತಿ ನೀವು ಫ್ರೇಮ್ ನ ಸೆಟ್ ಮಾಡಿ ಬಿಟ್ಟು ಅಂತ ಅಂದ್ರೆ ಫ್ರೇಮ್ ನ ನೀವು ಯಾವುದೇ ಮೂವ್ಮೆಂಟ್ ಇಲ್ದಾನೆ ನೀವು ಬಿಟ್ಟು ಹೋಯ್ತು ಬಿಟ್ಟು ನೀವು ಬೇರೆ ಕೆಲಸ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೋಬಹುದು ಸರ್. ಅದು ಫಿನಿಶಿಂಗ್ ಎಲ್ಲಿವರೆಗೂ ನೀವು ಬ್ಯಾಕ್ ತಗೊಂಡ್ರೆ ಬ್ಯಾಕ್ ಫುಲ್ ಫಿನಿಶಿಂಗ್ ಆಗೋವರೆಗೂ ರನ್ ಆಗುತ್ತೆ ಇರ್ತಾರೆ ಸರ್. ಮಿಡಲ್ ಅಲ್ಲಿ ಏನಾದ್ರು ನೀವು ಥ್ರೆಡ್ ಕಟ್ ಆದ್ರೆ ಸರ್ ಬೀಟ್ ಸೌಂಡ್ ಬಂದಿರುತ್ತೆ, ಆಟೋಮೆಟಿಕ್ ಆಗಿ ಮಿಷಿನ್ ನಿಂತಿರುತ್ತೆ ಸರ್. ಈ ಮಾಡೆಲ್ ನ ನೋಡ್ಬೋದು ನೀವು, ಬೇಸಿಕ್ ಮಾಡೆಲ್. ಇದ್ರಲ್ಲಿ ನಿಮಗೆ 9 ನೀಡಲ್ಸ್ ಬರುತ್ತೆ ಸರ್. ನಿಮಗೆ 9 ನೀಡಲ್ಸ್ ಬರುತ್ತೆ. ನಿಮಗೆ ಫ್ರಂಟ್ ನೀವು ನೋಡ್ಬೋದು, ಫ್ರೇಮ್ ಸೆಟ್ ನಿಮಗೆ ಚಿಕ್ಕಾಗಿ ಬರುತ್ತೆ. 16 by ನಿಮಗೆ 24 ಬರುತ್ತೆ ನಿಮಗೆ. ಇದ್ರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಒಂದೇ ಸೈಡ್ ಹಾಕೋಕ್ಕಾಗೋದು ಸರ್. ಇದನ್ನ ಬ್ಯಾಕ್ ಒಂದೇ ಹಾಕ್ಬೇಕು. ಬ್ಯಾಕ್ ಆದ್ಮೇಲೆ ನೀವು ಸ್ಲೀವ್ಸ್ ನ ಹಾಕೋಬೇಕಾಗುತ್ತೆ. ಸ್ಲೀವ್ಸ್ ಆದ್ಮೇಲೆ 2 ಸ್ಲೀವ್ಸ್ಗೆ ಒಂದೊಂದ್ಸತಿ ನೀವು ಪಂಚ್ ಮಾಡ್ಬೇಕಾಗುತ್ತೆ ಸರ್. ಮ್ಯಾಮ್ ಈ ಮಿಷಿನ್ ತಗೊಂಡ್ರೆ ಟ್ರೈನಿಂಗ್ ಎಲ್ಲ ಹೇಗೆ ಪ್ರೊವೈಡ್ ಮಾಡ್ತೀರಾ? ಸರ್ ಟ್ರೈನಿಂಗ್ ಅಂದ್ರೆ ನೀವು ಇಲ್ಲೇ ಬಂದ್ರೆ ನಮಗೆ 1 week ಟ್ರೈನಿಂಗ್ ನ ಕೊಡ್ತೀವಿ ಸರ್. ಇನ್ ಕೇಸ್ ನೀವು ಇಲ್ಲಿ ಬರಕ್ ಆಗ್ತಿಲ್ಲ ಅಂತಂದ್ರೆ ಮನೆಗಾದ್ರೆ ನೀವು 2 days ಟ್ರೈನಿಂಗ್ ಇರುತ್ತೆ ಸರ್. ಆಫ್ಟರ್ ಬುಕ್ಕಿಂಗ್ ಇರುತ್ತೆ ಸರ್ ಟ್ರೈನಿಂಗ್. ಟ್ರೈನಿಂಗ್ ಏನಾದರೂ ಚಾರ್ಜಸ್ ಆಗುತ್ತಾ? ಇಲ್ಲ ಸರ್, ಇಲ್ಲ. ಬುಕ್ ಮಾಡಿ ಹೋಗಿದ್ರೆ ಮಿಷಿನ್ ನಾವು ಟ್ರೈನಿಂಗ್ ನ ಫ್ರೀ ಆಗಿ ಕೊಡ್ತೀವಿ ಸರ್ ನಿಮಗೆ. ಓಕೆ. ಅವ್ರ ಪ್ಲೇಸ್ಗೆ ಹೋಗಿ ಏನಾದರೂ ಟ್ರೈನಿಂಗ್? ಅವ್ರ ಪ್ಲೇಸ್ಗೆ ಈಗ ಇನ್ ಕೇಸ್ ನಮ್ಮ ಪ್ಲೇಸಿಗೆ ಅವ್ರು ಬರಕ್ ಆಗ್ತಿಲ್ಲ, ನಮ್ಮ ಶಾಪಿಗೆ ಬರಕ್ ಆಗ್ತಿಲ್ಲ ಅಂತ ಅಂದ್ರೆ ಅವ್ರ ಪ್ಲೇಸ್ಗೆ ಬಂದು ನಿಮಗೆ 2 days ಟ್ರೈನಿಂಗ್ ನ ಕೊಡ್ತೀವಿ ಸರ್. ಇಂಜಿನಿಯರ್ಸ್ಗಳು ಹೋಗ್ತಾರೆ ಸರ್, ಟ್ರೈನಿಂಗ್ ನ ಕೊಟ್ಬಿಟ್ಟು ಬರ್ತಾರೆ ಸರ್. ಈಗ ಈ ಒಂದು ಮಿಷಿನ್ ಜೊತೆಗೆ ಏನೇನೆಲ್ಲ ರಾ ಮೆಟೀರಿಯಲ್ಸ್ ನ ಫ್ರೀ ಆಗಿ ಕೊಡ್ತಿದ್ದೀರಾ ಸರ್? ನೀವು ಮಿಷಿನ್ ತಗೊಂಡ್ಬಿಟ್ಟು ನಮ್ಗೆ ಯಾವ ಆಕ್ಸೆಸರೀಸ್ ನಾವು ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ವೇ ಸರ್, ಅದಕ್ಕೋಸ್ಕರನೇ ಬನ್ನಿ ಸರ್ ತೋರಿಸ್ತೀನಿ ಏನೇನು ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು. ಓಕೆ. 12 ಥ್ರೆಡ್ ಕೊಡ್ತೀವಿ, 4 ಜರಿ ಕೊಡ್ತೀವಿ, 1 ಬಾಬಿನ್ ಥ್ರೆಡ್ ಕೊಡ್ತೀವಿ, ಬಾಬಿನ್ ವೈಂಡಿಂಗ್ ಮಿಷಿನ್ ಕೊಡ್ತೀವಿ ಸರ್, 5 ಮಿರರ್ ಶೀಟ್ ಕೊಡ್ತೀವಿ. ನಿಮಗೆ ಲೋಗೋಸ್ಗಳೆಲ್ಲ ಹಾಕೋಕೆ ನಿಮಗೆ ಲೋಗೋ ಫ್ರೇಮ್ ಸೆಟ್ ನ ಕೊಡ್ತೀವಿ ಸರ್. ಮ್ಯಾಮ್ ಅದು ಲೋಗೋ ಫ್ರೇಮ್ ಸೆಟ್ ಏನೇನಕ್ಕೆ ಯೂಸ್ ಆಗುತ್ತೆ ಸರ್? ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಲೋಗೋ ಫ್ರೇಮ್ ಸೆಟ್ ಸರ್. ಇದು ಟಿ ಶರ್ಟ್ಸ್ಗೆಲ್ಲ ಲೋಗೋ ಹಾಕ್ತೀವಿ ನೋಡಿ, ಲೋಗೋ ಆಗಿರ್ಬೋದು, ಬ್ಯಾಗ್ಸಿಗೆ ಆಗಿರ್ಬೋದು, ಕ್ಯಾಪ್ಸಿಗೆ ಆಗಿರ್ಬೋದು, ಎಲ್ಲದಕ್ಕೂ ಲೋಗೋ ಫ್ರೇಮ್ ಸೆಟ್ ಯೂಸ್ ಆಗುತ್ತೆ ಸರ್ ನಿಮಗೆ. ಓಕೆ. ಇದು ನಮ್ಗೆ ಬಂದ್ಬಿಟ್ಟು ಬ್ಯಾಕಪ್ಗೆ ಸರ್. ಕರೆಂಟ್ ಏನಾದ್ರು ಹೋಯ್ತು, ಈಗ ಹಳ್ಳಿಯಲ್ಲೆಲ್ಲ ಕರೆಂಟ್ ಇರಲ್ಲ ಸರಿಯಾಗಿ, ಸೊ ಅದಕ್ಕೋಸ್ಕರ ನಿಮ್ಗೆ 1 UPS ಕೂಡ ಕೊಡ್ತಾ ಇದೀವಿ ಸರ್. ಮತ್ತೆ ನಿಮಗೆ 7 ಡಿಸೈನ್ಸ್ ಇರೋ ಬುಕ್ ಕೊಡ್ತಾ ಇದೀವಿ ಸರ್, ಆಲ್ಬಮ್ ಬುಕ್ ನ ನಿಮಗೆ. ಆಲ್ಬಮ್ ಅಲ್ಲಿ ಯಾವ ತರ ಡಿಸೈನ್ಸ್ ಇರುತ್ತೆ ಮ್ಯಾಮ್? ಸರ್ ನ್ಯೂ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಸರ್. ಓಕೆ. ನೋಡ್ಬೋದು ನೀವು, ಈಗ ಟ್ರೆಂಡಿಂಗ್ ಅಲ್ಲಿ ಇರೋ ಯಾವ ಡಿಸೈನ್ಸ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಇರುತ್ತೆ ಸರ್. ಓಕೆ. ಅಂದ್ರೆ ಈ ಬುಕ್ಲೆಟ್ ಅಲ್ಲಿ ಆ ಮಿಷಿನ್ಸ್ಗೆ ಜಸ್ಟ್ ಹೇಗೆ ವರ್ಕ್ ಮಾಡ್ಬೋದು ಮ್ಯಾಮ್? ಸರ್ ಏನಿಲ್ಲ ಸರ್, ನಿಮಗೆ ಬುಕ್ ನು ಕೊಟ್ಟಿರ್ತೀವಿ, ಒಂದು ಪೆನ್ ಡ್ರೈವ್ ಕೊಟ್ಟಿರ್ತೀವಿ. ಪೆನ್ ಡ್ರೈವ್ ಆಪ್ಷನ್ಸ್ ಇರುತ್ತೆ ನಿಮಗೆ. ನೋಡ್ಬೋದು ನೀವು ಸ್ಪೇಸ್ ನ. ಪೆನ್ ಡ್ರೈವ್ ಹಾಕೋಕ್ಕೂ ನಿಮಗೆ ಜಾಗ ಕೊಟ್ಟಿರ್ತೀವಿ ನಾವು ಸರ್. ಓಕೆ. ನಾವು ಏನು ಡಿಸೈನ್ ಕೊಟ್ಟಿರ್ತೀವಿ ಅದನ್ನ ನೀವು ಲೋಡ್ ಮಾಡಿಬಿಟ್ಟು ನಿಮಗೆ ಕೊಟ್ಟಿರ್ತೀವಿ. ಜಸ್ಟ್ ನಿಮಗೆ ಪೆನ್ ಡ್ರೈವ್ ಹಾಕ್ಬಿಟ್ಟು, ಪೆನ್ ಡ್ರೈವ್ ಅಲ್ಲಿ ನಿಮ್ಗೆ ಯಾವ ಫೋಲ್ಡರ್ಸ್ ಎಲ್ಲ ಇರುತ್ತೆ, ಫೋಲ್ಡರ್ ಹಾಕ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಡಿಸೈನ್ ಬೇಕು ಸ್ಟಾರ್ಟ್ ಆಗುತ್ತೆ ಸರ್. ಮ್ಯಾಮ್ ಈ ಮಿಷಿನ್ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಅಂದ್ರೆ ನಿಮ್ಮ RRR ಎಂಬ್ರಾಯ್ಡ್ರಿ ಕಡೆಯಿಂದ ಹೇಗೆ ಸರ್ವಿಸ್ಗಳು ಕೊಡ್ತೀರಾ? ಸರ್ ನಾವು ಫಸ್ಟ್ ವಿಡಿಯೋ ಕಾಲಲ್ಲಿ ಸಾರ್ಟ್ ಔಟ್ ಮಾಡಕ್ ನೋಡ್ತೀವಿ ಸರ್. ಇನ್ ಕೇಸ್ ವಿಡಿಯೋ ಕಾಲಲ್ಲಿ ಸಾರ್ಟ್ ಔಟ್ ಆಗಲಿಲ್ಲ ಅಂದ್ರೆ ನಿಯರ್ ಬೈ ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ ಸರ್. ಆಲ್ ಓವರ್ ಕರ್ನಾಟಕ ಇದೆ ಸರ್ ನಮ್ದು ಟೆಕ್ನಿಷಿಯನ್ಸ್ಗಳೆಲ್ಲ ಇರ್ತಾರೆ. ನಿಮ್ಮ ಮನೆಗೆ ಬಂದು ನಾವು ನಿಮಗೆ ಸರ್ವಿಸ್ನ ಕೊಟ್ಬಿಟ್ಟು ಹೋಗ್ತೀವಿ ಸರ್ ನಾವು. ಸರ್ ನಮ್ಮ ಸರ್ವಿಸ್ ಹೇಗಿದೆ ಅಂದರೆ 24/7 ನಿಮ್ಗೆ ನಾವು ಸರ್ವಿಸ್ನ ಎಲ್ಲ ಕೊಡ್ತಾ ಇರ್ತೀವಿ ಸರ್. ಮ್ಯಾಮ್ ಈ ಮಿಷಿನ ನಿಮ್ಮಲ್ಲಿ ತೊಗೊಂಡಾದ್ಮೇಲೆ ಇನ್ಸ್ಟಾಲ್ ಎಲ್ಲ ಹೇಗೆ ಮಾಡ್ಕೊಡ್ತೀರಾ? ಸರ್ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಸರ್, ಫ್ರೀ ಟ್ರಾನ್ಸ್ಪೋರ್ಟು ಕೂಡ ಇರುತ್ತೆ. ಮ್ಯಾಮ್ ನಿಮ್ಮ ಎಂಬ್ರಾಯ್ಡ್ರಿ ಮಿಷಿನನ್ನು ಫುಲ್ ಕ್ಯಾಶಲ್ಲೇ ಕೊಟ್ಟು ತೊಗೋಬೇಕಾ, ಇಲ್ಲಾಂದರೆ ಈ ಲೋನ್ ಫೆಸಿಲಿಟೀಸು EMI ಫೆಸಿಲಿಟೀಸ್ ಏನಾದರೂ ಇದೆಯಾ? ಸರ್ ಫುಲ್ ಕ್ಯಾಶಲ್ಲೇ ಕೊಟ್ಟು ತೊಗೋಬೇಕು ಅಂತ ಏನಿಲ್ಲ ಸರ್, ಯಾಕಂದರೆ ಎಲ್ಲ ಅಷ್ಟು ಕ್ಯಾಶ್ ಇಟ್ಕೊಂಡಿರಲ್ಲ. ಸೊ ಈ EMI ಬೇಕು ಅಂತಂದರೆ ನಮ್ಮ ಕಂಪ್ನಿ ಕಡೆಯಿಂದಲೇ ಕೊಡ್ತೀವಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿದರೆ ನಿಮಗೆ ಮಿಷಿನ ನಾವು ಕೊಡ್ತೀವಿ ಸರ್. ಇನ್ ಕೇಸ್ ನಿಮಗೆ ಕೊಟೇಶನ್ ಬೇಕು, ನಾವು ಬ್ಯಾಂಕ್ ಕಡೆಯಿಂದ ಅಪ್ಲೈ ಮಾಡ್ಕೋತೀವಿ ಅಂತ ಅಂದರೆ ಮಹಿಳೆಯರಿಗೋಸ್ಕರ ಮುದ್ರಾ ಯೋಜನೆ ಇದೆ, PMAG ಯೋಜನೆ ಇದೆ, ಮತ್ತು ವಿಶ್ವಕರ್ಮ ಯೋಜನೆ ಕೂಡ ಇದೆ ಸರ್. ನೀವು ಬ್ಯಾಂಕ್ ಕಡೆಯಿಂದ ಹೋಗಿ ಅಪ್ಲೈ ಮಾಡ್ಕೋಬೋದು ಸರ್. ಮ್ಯಾಮ್ ಈ ಮಿಷಿನಲ್ಲಿ ಮಾಡಿರುವಂಥ ಒಂದಷ್ಟು ಎಂಬ್ರಾಯ್ಡ್ರಿಗಳನ್ನು ತೋರಿಸ್ಬೋದಾ? ಹಾಂ ಸರ್, ಬನ್ನಿ ಸರ್ ತೋರಿಸ್ತೀನಿ. ಸರ್ ಇದು ನೋಡ್ಬೋದು, ಇದು ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ಅಲ್ಲೇ ಬಂದಿರೋದು ಸರ್. ಓಕೆ. ಸರ್ ಇದು ಬಂದ್ಬಿಟ್ಟು ನಿಮಗೆ ಕಟ್ ವರ್ಕು ಸರ್. ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದೇ ಕಟ್ ವರ್ಕು ಸರ್. ಕಟ್ ವರ್ಕ್ ಇದೆ.
ಇದು ನೋಡ್ಬೋದು ಸರ್, ಅರ್ಧ ನಾವು ನೆಟ್ಟೆಡ್ ಅಲ್ಲಿ ಮಾಡಿರೋದು ಸರ್, ಮಧ್ಯದಲ್ಲಿ ನೆಟ್ಟೆಡ್ ಮಾಡಿರೋದು ಸರ್ ಇದು. ಓಕೆ ಇದು ಬಂದ್ಬಿಟ್ಟು ನಾಟ್ ವರ್ಕು ಸರ್. ಓಕೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಜರಿಲೇ ಮಾಡಿರೋದು ಸರ್. ಓಕೆ ಇದು ನೋಡ್ಬೋದು ಸರ್, ಥ್ರೆಡ್ ಮತ್ತೆ ಜರಿಲೇ ಮಾಡಿರೋದು ಸರ್. ಇವೆಲ್ಲ ಥ್ರೆಡ್ ಮತ್ತೆ ಜರಿಲೇ ಮಾಡಿರೋದು ಸರ್ ಇವೆಲ್ಲನು. ಮ್ಯಾಮ್ ಇವೆಲ್ಲ ಬೇಸಿಕ್ ಮಾಡೆಲ್ ಕೂಡ ಈ ತರ ಎಲ್ಲ ವರ್ಕ್ ಮಾಡ್ಬೋದು. ಎಲ್ಲದರಲ್ಲೂ ಮಾಡ್ಬೋದು ಸರ್, ನಮ್ಮಲ್ಲಿ ಎಷ್ಟು ಮಷಿನ್ಸ್ ಇದೆ ಎಲ್ಲ machines ಅಲ್ಲೂ ಮಾಡ್ಬೋದು ಸರ್. ಇದು ನೋಡ್ಬೋದು ನೀವು ಬೀಟ್ಸ್ ಡಿವೈಸ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನಮ್ಮ machine ಅಲ್ಲಿ ಮಾಡ್ಕೋಬಹುದು ಸರ್. ಓಕೆ ಎಲ್ಲ ಕೂಡ ಈ ಮಿಷಿನ್ಸ್ ಎಲ್ಲ ಹೌದು ಮಾಡಿರೋದು. ಸರ್, ನಮ್ಮ machine ಅಲ್ಲೇ ನಾವೇ ಮಾಡಿರೋದು ಸರ್ ಇವೆಲ್ಲನು. ಸರ್ ನೀವು ನೋಡ್ಬೋದು ಇಲ್ಲಿ ಫೋಟೋ ಎಂಬ್ರಾಯ್ಡ್ರಿ ಮಾಡಿದೀವಿ, ಥ್ರೆಡ್ ಅಲ್ಲೇ ಸರ್ ನಮ್ಮ machine ಅಲ್ಲೇ ಮಾಡಿರೋದು ಸರ್ ಇದನ್ನು. ಓಕೆ ಈ ವೆಂಕಟೇಶ್ವರ ಫೋಟೋನು ಕೂಡ ಹೌದು sir. ಈ ಮಿಷಿನ್ ನಲ್ಲೇ ಮಾಡಿರೋದು. ಹೌದು ಸರ್, ಈ ಮಿಷಿನ್ ನೀವು ಯಾವ ತರ ರನ್ ಮಾಡಬೇಕು ಅಂತ ಡೆಮೋ ತೋರಿಸ್ತೀನಿ ಬನ್ನಿ ಸರ್. ನೀವು ಫಸ್ಟ್ನೇ ಆಪ್ಷನ್ಗೆ ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ನೇ ಆಪ್ಷನ್ಗೆ ಹೋಗಿ ಪೊಸಿಷನ್ ಚೇಂಜ್ ಮಾಡ್ಕೋಬಹುದು ಸರ್. ಇಲ್ಲಿ ಪೊಸಿಷನ್ ಚೇಂಜ್ ಆಗುತ್ತೆ. ಪೊಸಿಷನ್ ಚೇಂಜ್ ಆದ್ಮೇಲೆ ಕಲರ್ ಸೆಟ್ಟಿಂಗ್ ನೋಡ್ಬೋದು ಸರ್. ಕಲರ್ಸ್ಗಳು ಇರ್ತವೆ, ಇಲ್ಲಿ ನಂಬರ್ಸ್ಗಳು ಇರ್ತವೆ. ನಂಬರ್ಸ್ಗೆ ನಾವು ಥ್ರೆಡ್ನ ಹಾಕಿರ್ತೀವಿ, ಆ ಥ್ರೆಡ್ನ ನಾವು ಸೆಲೆಕ್ಟ್ ಮಾಡ್ಕೊಬಿಟ್ಟು ಇನ್ನು ಥರ್ಡ್ನೇ ಆಪ್ಷನ್ಗೆ ಹೋಗಿ ನಾವು ತಗೊಂಡಿರೋ ಡೈರೆಕ್ಷನ್ ಇದೇ ಥರ ನಾವು ಡೈರೆಕ್ಷನ್ ತಗೊಂಡು ಶೋ ಅಪ್ ಆಗ್ತಾ ಇರುತ್ತೆ ಸರ್. ಟ್ರೇಸಿಂಗ್ ಹೋಗಿ ಟ್ರೇಸ್ ಮಾಡಿ ಮತ್ತೆ ಬ್ಯಾಕ್ ಬಂದು ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ನೋಡ್ಬೋದು ಇದು ಥ್ರೆಡ್ ಎಲ್ಲಿ ಪಂಚ್ ಆಗ್ತಿದೆ ಅಂತಲೂ ತೋರಿಸ್ತಿದೆ ಸರ್. ನಮ್ಗೆ ಯಾವ ಲೈನಲ್ಲಿ ಹೋಗುತ್ತೆ ಅಂತಲೂ ತೋರಿಸುತ್ತೆ ಸರ್. ಇಲ್ಲಿ ಥ್ರೆಡ್ ಕಟ್ ಅದೇ ಸರ್, ಬೀಟ್ ಸೌಂಡ್ ಬರುತ್ತೆ. ಇಲ್ಲಿ ನೋಡ್ಬೋದು ಗ್ರೀನ್ ಇರೋದು ರೆಡ್ ಕಲರ್ ಆಗಿದೆ. ನಮ್ಗೆ ಯಾವ ನೀಡಲಲ್ಲಿ ಥ್ರೆಡ್ ಕಟ್ ಆಗಿದೆ ಅಂತಲೂ ಥ್ರೆಡ್ ಶೋ ಅಪ್ ಆಗ್ತಾ ಇರುತ್ತೆ ಸರ್. ಇಲ್ಲಿ ಇವಾಗ ಕಸ್ಟಮರ್ಸ್ಗೆ ಒಂದು ಡೌಟ್ ಇರುತ್ತೆ, ಮೆಟೀರಿಯಲ್ಸ್ ಎಲ್ಲ ಎಲ್ಲೋಗಿ ಪರ್ಚೇಸ್ ಮಾಡಬೇಕು, ಯಾವ ಥರ ಡಿಸೈನ್ಸ್ನ ಪರ್ಚೇಸ್ ಮಾಡಬೇಕು, ಏನು ಎತ್ತ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಬನ್ನಿ ಸರ್, ನಮ್ಮಲ್ಲೇ ನಮ್ಮ ತ್ರಿಬಲ್ R ಕಂಪ್ನಿಲಿ ನಾವು ಸ್ಟೋರ್ ಕೂಡ ಇದೆ ಸರ್. ಸ್ಟೋರ್ನ ನೀವು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಸರ್. ಸೊ ಕಸ್ಟಮರ್ಸ್ಗೆ ಯಾವ ಕಲರ್ ಎಲ್ಲ ತಗೋಬೇಕು ಅಂತ ಗೊತ್ತಾಗಲ್ಲ, ಯಾವ ಥ್ರೆಡ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಮ್ಮಲ್ಲೇ ಎಲ್ಲ ಕಲರ್ಸ್ ಕೂಡ ನಾವು ಅವೈಲೇಬಲ್ ಇಟ್ಟಿದ್ದೀವಿ ಸರ್. ನೀವು ನೋಡ್ಬೋದು. ಮತ್ತೆ ಜರಿ ಆಗಿರ್ಬೋದು, ಜರಿಲಿ ಕೂಡ ನಾವು ಆಲ್ ಟೈಪ್ಸ್ ಆಫ್ ಕಲರ್ಸ್ಗಳನ್ನ ನಾವು ಇಲ್ಲೇ ಇಟ್ಟಿದ್ದೀವಿ ಸರ್. ನೋಡ್ಬೋದು ಸರ್, 2000 ಮೀಟರ್ ಇರುತ್ತೆ ನಿಮಗೆ ಇದು ಥ್ರೆಡ್ ಬಂದ್ಬಿಟ್ಟು. ಜರಿ ನೋಡಿರ್ಬೋದು, ಎಲ್ಲ ಕಲರ್ಸ್ ಅಲ್ಲೂ ಜರಿ ಕೂಡ ಅವೈಲೇಬಲ್ ಇರುತ್ತೆ ಸರ್. ನಮ್ಮ ತ್ರಿಬಲ್ R ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ಸರ್ ಫಸ್ಟ್ ನಾವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಮ್ಮೂರಲ್ಲೇ ಪಕ್ಕದಲ್ಲಿ ಅವರು ಸಂಧ್ಯಾ ಅಂತ ಪರ್ಚೇಸ್ ಮಾಡಿ ಅವರು ಮಾಡ್ತಾ ಇದ್ರು. ಅವ್ರನ್ನ ಕೇಳ್ಬಿಟ್ಟು ಅಡ್ರೆಸ್ ಕೇಳ್ಕೊಂಡು ಇಲ್ಲಿ ಬಂದಿದ್ದು ಸರ್ ನಾವು. ಹೇಗೆ ಬಿಸ್ನೆಸ್ ಮಾಡ್ತಿದ್ದಾರೆ? ಸೊ ಪರವಾಗಿಲ್ಲ ನಿಮ್ಗೆ sir, ಚೆನ್ನಾಗಿ ಆಗ್ತಾ ಇದೆ. ಓಕೆ ಅವ್ರು ನೋಡ್ಬಿಟ್ಟು ನಮಗೂ ತಗೋಬೇಕು ಅನಿಸ್ತು, ಅದಕ್ಕೆ ನಾವು ಬಂದ್ರಿ. ಇಲ್ಲಿಗೆ ಬಂದಾದ್ಮೇಲೆ ಸ್ಟಾಫ್ ಎಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದ್ದಾರೆ ನಿಮ್ಗೆ? ಚೆನ್ನಾಗಿ ಹೇಳ್ಕೊಟ್ರು ಸರ್, ಡೆಮೋ ಎಲ್ಲ ಚೆನ್ನಾಗಿ ಕೊಟ್ಟರು. ನಮ್ಮ ಮಿಷಿನ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ರೆ ನಾವು ಕೇಳಿದ್ರೆ ಅವ್ರು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ. ಓಕೆ ಮ್ಯಾಮ್, ಇವಾಗ ನೀವು ಯಾವ ಮಿಷಿನ್ ಪರ್ಚೇಸ್ ಮಾಡಿದ್ರಿ? ಸರ್ ನಾವು ಬಟರ್ಫ್ಲೈ ಅಂತ ಇವಾಗ ಪರ್ಚೇಸ್ ಮಾಡಿದ್ದೀವಿ ಸರ್. ಓಕೆ ಈ ಮಿಷಿನ್ ಪರ್ಚೇಸ್ ಹೌದು. ಮಾಡಿರೋದಾ? ಓಕೆ ಮ್ಯಾಮ್, ಫುಲ್ ಕ್ಯಾಶ್ ಕೊಟ್ಟು ಏನಾದ್ರು ಹೋಗ್ತಿದ್ರಾ, ಇಲ್ಲ ಲೋನ್ ಫೆಸಿಲಿಟೀಸ್ ಏನಾದ್ರು ತಗೊಂಡಿದ್ರಾ? ಟೈಮಿಗೆ ಹೋಗೋಣ ಅನ್ಕೊಂಡ್ರಿ ಸರ್, ಅದು ಅಮೌಂಟ್ ಪರವಾಗಿಲ್ಲ ನಮ್ಮ ಹತ್ರ ಇರೋದಕ್ಕೆ ಬಜೆಟಲ್ಲಿ ಬರುತ್ತೆ ಅನಿಸ್ತು, ಅದಕ್ಕೆ ನಾವು ಕ್ಯಾಶ್ ಕೊಟ್ಟು ತಗೊಂತ ಇದೀವಿ. ಇವಾಗ ಇಲ್ಲಿ ಬುಕ್ ಮಾಡಾದ್ಮೇಲೆ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ, ಇಲ್ಲ ನೀವೇ ಏನಾದ್ರು ತಗೊಂಡು ಹೋಗ್ಬೇಕಾ ಮ್ಯಾಮ್? ಸರ್ ಅವರೇ ಫ್ರೀ ಡೆಲಿವರಿ ಕೊಡ್ತಾರೆ ಅಂತೆ ಸರ್. ನೀವು ಒಂದು ದಿವಸ ಮುಂಚೆ ಕಾಲ್ ಮಾಡಿದ್ರೆ ನಾವೇ ನೀವು ಇರೋ ಜಾಗ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಮ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅಥವಾ ನಿಮಗೆ ಇಲ್ಲಿಗೆ ಶಾಪಿಗೆ ಬಂದು ವಿಸಿಟ್ ಮಾಡ್ತೀನಿ ಅಂತ ಅಂದರೆ ನಮ್ಮ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಂದರೆ ಬ್ಯಾಂಗ್ಳೂರು ಬೊಮ್ಮನಹಳ್ಳಿ BBMP ಆಪೋಸಿಟ್ ಎದುರುಗಡೆ ನಮ್ಮ ಶಾಪ್ ಲೊಕೇಟ್ ಆಗಿರುತ್ತೆ ಸರ್. ಯಾರೆಲ್ಲ ನೀವು ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಮತ್ತು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ.